ನೀವು ಇದನ್ನ ಕೇಳ್ತಾ ಇರೋದೇ ನನ್ಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ. ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ 100% ಇರ್ತಾರೆ. ಇವಾಗ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಅವರು ಇರ್ತಾರೆ. ಸೊ ಬರೀತಾರಂತ ಅನ್ಕೊಳ್ಳೋಣ. ಅರೆ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡಕ್ ಹೋದವ್ರು ನಾನು ಅವಾಗ್ಲೇ ನಂಬಿದ್ದೀನಿ. ಈಗ ಮಾಡೋದಲ್ಲ ಇರ್ತೀವ ಹೇಳಿ. I have believed him long back, even before we started the shoots. So believing for a prequel or a sequel goes out of the way. I mean, do it. ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟರ್ಗೆ ಬಂದು ಮತ್ತೆ ನಿಮಗೆ ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು. ಇಲ್ಲಾಂದ್ರೆ ನೀನು ಹೋಗು, ನಾನು ಮನೇಲಿ ಇರ್ತಿರೋರು. ಬಟ್ ಎಲ್ಲರೂ ಬಂದಿದ್ದಾರೆ. ಲಾಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ 5-6 ಸತಿ ನೋಡಿದ್ದಾರೆ ಆಲ್ರೆಡಿ. ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಂಡು. ದಿಸ್ ಇಸ್ ವೆರಿ ನ್ಯೂ ಟು ಮೀ. ಅದು ಬರೋಕ್ಕಿಂತ ಮುಂಚೆ ಇಲ್ಲಿ ಡೈಲಾಗ್ ಹೇಳ್ತಾ ಇದಾರೆ ಎಲ್ಲರೂ. ಸೊ ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಯಾರಿಲ್ಲ ಮಂಜು ಅವರು ಡೈಲಾಗ್ ಬರ್ದಿರೋರು. ಐ ಥಿಂಕ್ ಹಿ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಬೋದು, ಇನ್ನೊಂದು ಮೆಚ್ಬೋದು, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ. ಡೈಲಾಗ್ ರೈಟರ್ಗೆ ಹಬ್ಬನು ಅವ್ರದ್ದು ಡೈಲಾಗ್ ಬರೋಕ್ಕಿಂತ ಮುಂಚೆ ಒಬ್ಬ ಅಲ್ಲಿ ಹೇಳ್ತಾ ಇರೋದಲ್ವಾ. ಸೊ ಐ ಥಿಂಕ್ ಆ ವಿಚಾರದಲ್ಲಿ he should also be very happy. He is written very well in Tamil, which was supported. I think it's a Max ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್. I think it's a collective effort of ತುಂಬಾ ಜನದ್ದು. And probably because ಅಲ್ಲಿ ನಾನು known face ಇರೋದ್ರಿಂದ it looks like I led the team, but I think he is the captain and he will be. ನಾನು ಹೇಳಿದ್ದು ಎಡಿಟಿಂಗ್ ಅಲ್ಲೆಲ್ಲ ಕೂತಾಗ ನಾವು ನೋಡಿದ್ವಿ. ಫಸ್ಟ್ ಕಾಪಿ ಬಂದ ನೋಡಿರ್ಲಿಲ್ಲ ನನಗೆ. ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟ್ ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು, ನನಗೆ ಅದು ನೋಡೋ ಶಕ್ತಿ ಇರಲಿಲ್ಲ. ಬಟ್ ಇವತ್ತು ಬಿಡಪ್ಪ, ನನ್ನ ಫ್ರೀಯಾಗಿ ನಾನು ಮಾತಾಡ್ತೀನಿ, ಅಲ್ಲಿ ನೋಡು ಇಲ್ಲಿ ನೋಡಿದ್ರೆ ಅದು. ಬಟ್ ಇವತ್ತು ನೋಡಿದೆ ಸರ್, ಇವತ್ತು ನೋಡಿದ ಖುಷಿ ಆಯ್ತು. ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ನಿಗೆ ಬಂದಿದ್ದೆ ನಾನು. ಅಂದ್ರೆ ಸಿನಿಮಾ ನೋಡಕ್ಕಲ್ಲ, ಇಲ್ಲಿದ್ದೆ. ತುಂಬಾ ವರ್ಷ ಆದ್ಮೇಲೆ ಒಂದು ಥಿಯೇಟರ್ ಈ ತರ ನರ್ತಕಿಯಲ್ಲಿ ಕುತ್ಕೊಂಡು ನೋಡಿದ್ದು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಕ್ರೌಡ್ ಕೂಡ ಬಹಳ ಪೀಸ್ಫುಲ್ ಆಗಿ ಬಿಹೇವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಅಂಡ್ ನೀವುಗಳಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಇನ್ನು ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರೆ, ಅಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ 1 ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಮಿಳು, ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ? ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ಅಂತ? ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಅನ್ನೋ ಮಾಹಿತಿ ಇದೆ. ನಿಮ್ ಪ್ರಶ್ನೆ, ನನ್ನ ವೈಫ್ ಮಲಯಾಳಂ ಮಾತಾಡ್ತಾಳಂತಲ್ಲ, ಯಾವ ತರ? 2 ಕ್ವಶನ್ ತಗೊಂಡೆ ಸರ್ ನಾನು. ಇಲ್ಲ, ತುಂಬಾ ಹೇಳಿದ್ರೆ ನಾನು ಕನ್ಫ್ಯೂಸ್ ಆಗೋತ್ತೀಗ. ಪ್ರಶ್ನೆ ಯಾವ್ದು? ಅದನ್ನೇ ತಗೊಳ್ಳಿ ಸರ್. ಏನು? ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮಲಯಾಳಂಗೆ ಡಬ್ ಆಗುವಂತಹ ಇಲ್ಲ, ನನಗೆ ಭಾಷೆ ತುಂಬಾ ಕಷ್ಟ ಇದೆ, ಮತ್ತೆ ಕಲಿಯಕ್ ಆಗ್ತಾ ಇಲ್ಲ. ಬಟ್ ಯಾ, ಐ ಥಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲೂ ಮೋಸ್ಟ್ಲಿ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಫಸ್ಟೇ ಹೇಳಿದ್ದೆ, ನಾನು ಆಕ್ಚುಲಿ ಇದು ಒಂದು ಅಪ್ಪಟ, ನಾನು ಪ್ಯಾನ್ ಇಂಡಿಯಾ ಅಂತಂದ್ರೆ ಮಾಡೋ ಟೈಮ್ ಅಂತಾನೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ. ಇದು ನಾನು ಆಕ್ಚುಲಿ ತುಂಬಾ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ. ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗೇ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್, ಒಂದ್ ನಿಮಿಷ ಮಾಡ್ತೀನಿ. ಬೇರೆ ಯಾವ ಭಾಷೆಯಲ್ಲೂ ಆಕ್ಚುಲಿ ನಾನು ಡಬ್ ಮಾಡಿಲ್ಲ. ನನ್ನ ವಾಯ್ಸ್ ಇಲ್ಲ. ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ. ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ. ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ತುಂಬಾ ದೊಡ್ಡವ್ರು ನೋಡಿದ್ದಾರೆ. ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ. ದೊಡ್ಡ ವ್ಯಕ್ತಿಗಳದೆಲ್ಲ ಫೋನ್ಗಳು ಬಂದಿದೆ. ಹೆಸರು ಏನು ಅಂತ ಕೇಳಕ್ ಹೋಗ್ಬಿಡಿ, ಅವ್ರದ್ದೇ ಟ್ವೀಟ್ಗಳು ಬರ್ತಾವ. ಆಮೇಲೆ ನೋಡಿ, ತುಂಬಾ ಖುಷಿ ಆಗಿದೆ. Very big actors who we have got inspired from and all have seen the film. So I'm very, very happy that ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. And of course, ಇದು ಒಂದು ಸಿನಿಮಾ ಅಂತಲ್ಲ, ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪಡ್ತಾರೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಈಗ ಹೇಳಿದ್ರಿ. ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಅಂಡ್ ಏನಾಗ್ತಾ ಇದೆ ಅಂತ ಅಂದ್ರೆ 2 ಇಯರ್ಸ್ಗೆ ಒಂದು ಸಿನಿಮಾ ಬರ್ತಾ ಇದೆ, ದೊಡ್ಡ ಸ್ಟಾರ್ಗಳದ್ದು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು, ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನ್ ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟ್ ತುಂಬಾ ಚೆನ್ನಾಗಿ ಹೇಳಿದ್ವಿ. ಫಸ್ಟ್ ಅದನ್ನ ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗ್ಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗ್ಲಿ, ಅಂಡ್ ಅದೆಲ್ಲ ನಿಂತ್ರೆ ಫಸ್ಟ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಸ್ಗಳು 2 ವರ್ಷ ಸಿನಿಮಾ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಅದ್ ಯಾಕೆ ಆತರ ಬೈಗಳ ತರ ಬರ್ತದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್. ವಿ ಆರ್ ಟ್ರೈಂಗ್.
ಬಟ್ ಏನು ಮಾಡೋಕ್ಕಾಗ್ತಲ್ಲ. ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲ್ಲ ಅಂತ ಇಲ್ಲ, ಬಟ್ ಹೊಸಬ್ರುಗಳು ಸಿನಿಮಾ ನೀವು ನೋಡಕ್ ಹೋದ್ರು ನನ್ನ ಅನಿಸಿಕೆಯಲ್ಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ತುಂಬಾ ಒಳ್ಳೊಳ್ಳೆ ಕಥೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇನೆ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ ಸಿನಿಮಾ ಬಂದ್ರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡೀಸ್ ಫಿಲ್ಮ್ ಹ್ಯಾಸ್, ಎವ್ರಿಬಡಿ ಅಂದ್ರೆ ಅಟ್ಲೀಸ್ಟ್ ದ ಗುಡ್ ಒನ್ಸ್. ಒಳ್ಳೊಳ್ಳೆ ಸಿನಿಮಾ ಹೊಸಬ್ರದ್ದು ಬಂದಿಲ್ಲ ಅಂತ ಖಂಡಿತ ಅಲ್ಲ. ಅದೇನೋ ಗೊತ್ತಿಲ್ಲ, ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೋತೀನಿ. ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ ನ ಅನುಭವಿಸಿ ನಿಮ್ಗೆ ಫಸ್ಟೇನಲ್ಲ, ತುಂಬಾ ಸರಿ ನೋಡಿ ಮಾಡಿಲ್ಲ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟ್ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತಗೊಂಡ್ತಾರೆ. ಹಾಗಾಗಿ ಇವತ್ತು 7 days ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫಿಲ್ಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಈ ಬಗ್ಗೆ ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು, ಮೇಲ್ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫಿಲ್ಲಿಂಗ್ ಅಂತ ನೀವೇನು ಹೇಳ್ತೀರಿ, ಇದನ್ನ ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಆ್ಯಂಡ್ ಅವ್ರಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವಿಡಿಯೋಸಲ್ಲಿ ನೋಡ್ತಾ ಇದ್ದೆ, ಆ ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್, ಇದನ್ನ ಒಂದ್ಸತಿ ನೋಡೋಣ, ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರೂ ಫ್ಯಾಮಿಲೀಸ್ ಇತ್ತು. ಇಟ್ ವಾಸ್ ವೆರಿ ನೈಸ್. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ಇಲ್ಲ ಹೊಗಳ ಅಂತ ಹೇಳಿನಮ್ಮ, ಯಾವ್ದಕ್ಕೆ ಹೊಗಳಬಾರ್ದು, ಅದಕ್ಕೆ ಅವ್ರ ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ. ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ. ದಿಸ್ ಫಿಲ್ಮ್ ಶಿ ಈಸ್ ಆಲ್ರೆಡಿ ಸೀನ್ ಇಟ್ 3 times ಆ್ಯಂಡ್ ಶಿ ಲವ್ಡ್ ಇಟ್. ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು. ಸೊ ಶಿ ಲವ್ಡ್ ಇಟ್. ಈ ತರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದ್ರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟ್ರಿಕ್ಟ್ ವೈಸ್ ಫ್ಯಾನ್ಸ್ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ತರ ಪ್ಲಾನಿಂಗ್ ಇದೆ ಸರ್ ಅಂದ್ರೆ ವಿ ಹ್ಯಾವ್ ಟು ಸಿಟ್ ಸರ್. ಈಗ ಇವಾಗ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ನಾವೇನ್ ಹೇಳ್ತೀವಿ. ಐ ಥಿಂಕ್ ಒನ್ ಸ್ಟೆಪ್ ವಾಸ್ ದ ಫಸ್ಟ್ ವೀಕ್. ಇವರೇ ಒಂಚೂರು ಮೈಕ್ ಕೆಳಗಿದೆ. ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ಇದೆ. ಸೊ ಈಗ ಸೆಕೆಂಡ್ ವೀಕ್ ಏನ್ ಮಾಡಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನ್ ಡಿಸೈಡ್ ಮಾಡ್ತಾರೋ ಅವ್ರ ಒಟ್ಟಿಗೆ ಮಾಡೋಣ ನಾವು. ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋ ನನ್ನ ಆಸೆ. ಎಷ್ಟು ಸಲ ಬಂದಿದೀವಿ, ಬಂದಾಗ ನೀವೇ ನಮ್ಮನ್ನ ನೋಡಿಲ್ಲ ಕರೆಕ್ಟ್ ಆಗಿ. ಫಿಲಂ ರಿಲೀಸ್ ಆಗಿದೆಲ್ಲ, ಒಂದ್ಸರಿ ಬನ್ನಿ ಅಂತ. ಬರ್ತೀವಿ. ಅಫ್ಕೋರ್ಸ್ ಸರ್, ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ 1-2 ಭಾಗ ಅಂತಲ್ಲ, ಸುಮಾರು ಕಡೆ ಹೋಗ್ಬೇಕಾಗುತ್ತೆ. ಅದನ್ನ ಪ್ಲಾನ್ ಮಾಡ್ತಾರೆ, ಟೀಮ್ ಪ್ಲಾನ್ ಮಾಡಿದ್ರೆ. ಐ ವಿಲ್ ಸಿ. ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವ್ ಏನೇ ತಗೊಳಕ್ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ದೆ. ನಿಮ್ಗೆ ಆದಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ನ ನೋಡ್ಬೇಕು ಅಂತ. ಖಂಡಿತ ಹೋಗ್ತೀನಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗ್ಲೂ ಐ ಥಿಂಕ್ ಲಾಸ್ಟ್ ಇಯರ್ event ಅದೊಂದು ಆಪರ್ಚುನಿಟಿ ಆಯ್ತು ಆಕ್ಚುಲಿ, ಎಲ್ಲರನ್ನು ಭೇಟಿ ಮಾಡಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಅಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು. ಅದನ್ನ ಒಂದ್ಸರಿ ಟೀಮ್ ಹೊತ್ತು ಮಾತಾಡೋಣ, ಅವೈಲಬಿಲಿಟೀಸ್ ಅಂಡ್ ಎಲ್ಲ. ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬಾ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತಗೊಂಡು ಹೋಗ್ಬೇಕಾಗುತ್ತೆ. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ. ಈಗ ನಾವುಗಳು ಹೋಗ್ಬೇಕು ಅಂದ್ರೆ ಏನೋ ಅಡಚಣೆಗಳು ಬರ್ತಾವ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ. ಕಿಚ್ಚನ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೇಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು. ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್? ನಾವ್ ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರು ಅವ್ರ ಫ್ಯಾನ್ಸ್ಗಳು. ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನ್ ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದಾರೆ ಅಂತ ಬರಲ್ಲ. ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು, ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನ್ ಹೇಳ್ತಾ ಇದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರ್ಬೇಕಾದದ್ದು ಬೇಡ ಕೆಲವು ಅಂತ ಅಷ್ಟೇ. ಸಿನಿಮಾ ಇದೊಂದು ನಮ್ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡ್ಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ, ಪ್ರತಿಯೊಬ್ಬ ಕಲಾವಿದನ್ಗೂ ಅದೇ ಇರೋದು. ಮಿಕ್ಕಿದು ಏನಾಗುತ್ತೆ, ನಿಮ್ಮಂತವ್ರೆಲ್ಲ ಜವಾಬ್ದಾರಿ ತಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸಿ. ಅದ್ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ವಾರ್ಸ್ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲ್ ಇಂದ. ಸ್ವಲ್ಪ ಅದು ಕೆಲವರೇ ತಗೊಳ್ಳಿ. ನಾನು ಇವಾಗ ನೋಡಿ, ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದ್ರೆ, ಕೆಲವರು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ, ನಾವು ಮೆಟಫಾರಿಕ್ ಆಗಿ ಹೇಳ್ತಾ ಇದೀನಿ, ಒಂದು ಜನರಲ್ ಆಗಿ ಹೇಳ್ತಾ ಇದೀನಿ. ಏನಾಗುತ್ತೆ, ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ರು ನಾನು ತುಂಬಾ ಗೌರವ ಕೊಡೋಂಥವ್ರು, ಅವರು ನಮಗೆ ಗೌರವ ಕೊಡೋಂಥವ್ರು, ನಾವು ಇವತ್ತರೆಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೊಳ್ಳೆ ಮಾತುಗಳೇ ಮಾತಾಡಿದೀವಿ. ಅಲ್ಲಿ ಇಲ್ಲಿ ಬರ್ತವೆ, ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ಬೋದಲ್ಲ. ನಿಮ್ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ.
ಅಲ್ಲಿಂದ ಏನಾಗುತ್ತೆ, ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ ಅಲ್ವಾ. ಯಾವುದೋ ರಾಂಗ್ ಹೆಡ್ಲೈನ್ಸ್ ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್. ಸೊ ಇಂಡಸ್ಟ್ರಿ ಮೇಲ್ ಬರಬೇಕು ಅಂದ್ರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗತ್ತೆ, ನಾವು ಮಾತ್ರ ಅಲ್ಲ. ಅಂಡ್ ಐಮ್ ಬೀಯಿಂಗ್ ವೆರಿ ಆನೆಸ್ಟ್, ಐಮ್ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್. ನಾನು ಇದನ್ನ ಯಾವ ಅಹಮ್ಮಲ್ಲಿ ಮಾತಾಡ್ತಾ ಇಲ್ಲ. ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ. ಐ ಮೀನ್ ಅದು ಹೇಳೇ ಇರಲ್ಲ, ಅದನ್ನ ತಗೊಂಡೋಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಅಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳ್ಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗಲಿ, ನನ್ನ ಸಹ ಕಲಾವಿದ್ರು ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರ ಮಾತಾಡೋದು ಟಾಂಟ್ ಕೊಡೋದು ಬೇಡಿ. ನಮ್ಮ ಸಿನಿಮಾನ ಹೊಗಳ್ಬೇಕಾ, ಡೈರೆಕ್ಟಾಗಿ ನಮ್ಮ ಸಿನಿಮಾನ ಹೊಗಳಿ, ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೊಗಳೋದು ಬೇಡ. ಯಾಕಂದ್ರೆ ಪ್ರತಿಯೊಬ್ಬರು ಆಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಎಲ್ಲರೂ ನನ್ನ ಸ್ನೇಹಿತರೆ. ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬರಲ್ಲ. ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ಕೊಂಡು. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡ್ ಅಲ್ಲಿ ಹೊಸ ವರ್ಷ ಬೇರೆ ಬರ್ತದೆ, ವಿಶಸ್ ಎಲ್ಲರಿಗೂ, ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ 2025 ನಿಮ್ಗೆ ಎಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರಕ್ಕೆ ಸಾಕಷ್ಟು ಕಾರಣಗಳು ಸಿಗ್ಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ಪ್ರತಿಯೊಬ್ರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರು ಹೊಸ ಕಲಾವಿದರಿಗೂ ತುಂಬಾ, ಅಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು, ಅವರಿಗೆ ಕನ್ನಡ ಬಿಟ್ರೆ ಬೇರೆ ಏನೂ ಬರಲ್ಲ. ಸಪೋರ್ಟ್ ಮಾಡಿ ಅಂತ ಕೇಳ್ಬಲ್ಲ. ನಿಮ್ಮ ಕೈಯಲ್ಲಿ ನೀವು ಮಾಡಿದ್ರಿ ಎಲ್ಲರೂ ಪಾಪ, ಬಟ್ ಆಸ್ ಮಚ್ as ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್. ನಿಮ್ಮ ಆಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ. ಐ ಥಿಂಕ್ ದ ಲಾಸ್ಟ್ 3 days ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬಾ ರೀಚ್ ಮಾಡಿಸಿದ್ರಿ ಎಲ್ಲರೂ. ಸೊ ಲವ್ ಯು ಆಲ್ ಅಂಡ್ ಥ್ಯಾಂಕ್ ಯು. ನೀವು ಬೇರೆ ಲ್ಯಾಂಗ್ವೇಜಸ್ ಜೊತೆ ಒಂದು ಫ್ರೆಂಡ್ಶಿಪ್ ಹೊಂದಿರೋದ್ರಿಂದ ಬೇರೆ ಯಾರೆಲ್ಲ ನಾನಿಯವರಾಗಿರ್ಬೋದು, ಕಿರಣ್ ಅವರಾಗಿರ್ಬೋದು, ಯಾರು ಸಿನಿಮಾ ನೋಡಿ ಹೇಳಿದಾರ? ಸರ್, ನಾನು ತುಂಬಾ ಜನ ನೋಡಿದಾರೆ ಅಂತಂದೆ. ಏನಾಗುತ್ತೆ, ನಾನ್ ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸ್ದೆ ಅಂತ ಆಗುತ್ತೆ. ಓಕೆ, ನಾನು ಅದನ್ನ ಮಾಡಕ್ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನು ಯಾರು ಟ್ವೀಟ್ ಮಾಡಿಲ್ಲ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಇದು ಯಾವ್ದು ಬಲವಂತವಾಗಿ ಆಗ್ಬಾರ್ದು, ಅವ್ರ ಮನ್ಸಿಗೆ ಬಂದು ಮಾಡ್ಬೇಕು. ನನ್ ಮನ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡ್ಬೇಕು, ಪ್ರೀತಿಯಿಂದ ಹೇಳ್ಬೇಕು ನಾನು ಹೇಳ್ಬಲ್ಲ. ಎಲ್ಲರೂ ಕರೆ ಮಾಡಿದ್ದಾರೆ ಸರ್, ಅಷ್ಟು ಸಂಪರ್ಕ ಅಂತ ಎಲ್ಲರೊಟ್ಟಿಗಿದೆ, ಎಲ್ಲರೂ ಕರೆ ಮಾಡಿದ್ದಾರೆ. ಅಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು, ಎಲ್ಲರೂ ಶ್ರಮ ಇಷ್ಟಪಟ್ಟರು. ದಟ್ಸ್ ವಾಟ್ ಐ ವಾಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ.